ಏನಾರ ಯಾಕಲ್ಲಿ ಒಟ್ಟು ತಟಕ್ ಚಾ ಕುಡಿ ಕುಂದ್ರಿ ನಿಮ್ಮ ಮೊದಲಿಗೆ. ಗಿರ್ಜಿ ಅಯ್ಯೋ ಪಾರಕ್ನು ಬಂದ್ಲ ಏನ ವಾ ಏನ್ ಹೊರಗೆ ಮಳಿ ಬರಾಕತ್ತೈತಿ ವಾ ಗಿರ್ಜಿ ನಿಂದ್ರಾಕ ಆಗ್ವಲ್ತವ ಇವತ್ತಾಗ ಕುಂದ್ರ ಮಳಿ ಒಂದ್ ಚುಪ್ರ ಹಿಡ್ದ ಬಿಟ್ಟತಿ. ಓನವಾ ಇಂಥ ತಂಡ್ಯಾಗ ಒಟ್ಟು ಕಾಪಿ ಕುಡಿದ್ರ ಅಟ್ಟ ನೋಡಿ ಆರಾಮಾಗದ. ಹಾ ಮಾಡ್ಕೊಂಡ್ ಬರ್ತೇನೆ ಕುಂದ್ರ ಅಂದಂಗ ಗಿರ್ಜಿ ಗೊತ್ತಾತನ ಏನಾಗೈತೆ ಅಂತೇಳಿ ಬಂದು ಹೇಳಿರ್ಬೇಕಲ್ಲವ. ಹಾ ನೋಡ್ದೇನು ಹೆಂಗ ಹಡದ ಹೊಟ್ಟಿ ಉರಿಸ್ತಾವು ಇಂಥ ಮಕ್ಳು ಎದಕ್ ಬೇಕಾ ಇವ ಸಾಕಾಗೈತ್ ನೋಡತ್ತಾಗ. ಅಲ್ಲ ಹಿಂಗಿಕಿ ಇವ ಮಾಡ್ತಾನಂತ ನಾ ಅನ್ಕೊಂಡಿದ್ದಿಲ್ಲವ ಇವತ್ತಾಗ. ಇಷ್ಟಪಟ್ಟು ಹುಡುಗಿ ಸಲುವಾಗಿ ತೀರ ಹಿಂಗ ಮಾಡೋದು. ಇಲ್ಲಿ ನಮ್ದು ಏನಾಕೈತಿ ಅನ್ನೋದು ಯೋಚನೆ ಮಾಡ್ಬೇಕಲ್ಲ. ಹೌದು ನೀ ಹೇಳೋದು ಒಂದ್ ಲೆಕ್ಕಕ್ಕೆ ಬರಬರಿನೇ, ಆದ್ರೆ ಏನ್ ಮಾಡಕ್ಕಾಕತಿ ಹೇಳ. ಈಗ ಯಾರೇನ್ ಬೇಕಂತ ಏನ್ ಮಾಡಿರಂಗಿಲ್ಲ. ಅವಂಗ ನೀವು ಒಪ್ಕೊಳ್ಳಲ್ಲ ಅಂತೇಳಿ ಅದ್ರಾಗ ಬೇರೆ ನೀ ಮಾಡೋದು ಹಂಗ ಅಲ್ಲ ಕರೇನ. ಅದಕ್ಕೆ ಹಂಗ ಅಂದಿರ್ಬೇಕು. ಅಯ್ಯೋ ಒಪ್ಕೊಳ್ಳಲ್ಲ ಅಂದ್ರೆ ಅವ ಯಾರನ್ನ ಹೇಳ್ತಾನೆ ಎಲ್ಲಾರನ್ನ ಒಪ್ಕೊಂಡ್ ಕುಂದ್ರಕತ್ತೇನ. ಎಲ್ಲಾರು ನಾವೆಲ್ಲ ಯಾರ್ಯಾರನ್ನ ಹೇಳೋಣ ಹೇಳಿದ್ದ ನನ್ನ ಮಗಳನ್ನ. ಹ್ಞೂನವ ಹಿಂಗಾಗ್ಬಿಟ್ಟತ್ ನೋಡತ್ತಾಗ. ನಾನು ಎಂತ ಹೆದರಿ ಕಾಸ್ಲೆ ನೀ ಅಂದೆಲ್ಲ ನೀನು ಆ ಗುಡಿಗೆ ಪ್ರಸಾದ ಒಪ್ಕೋ ಈ ಗುಡಿಗೆ ಪ್ರಸಾದ ಒಪ್ಕೋ ದಾನ ಕೊಡ್ತೇನೆ ಅಂತ ಒಪ್ಕೋ ಹಂಗ ಹಿಂಗ ಅಂತ ಏನೇನೋ ಹೇಳಿದೆವ. ಹಂಗಾಗಿ ನೋಡಿ ಈಗ ಎಲ್ಲ ಈಗ ಉನ್ನ ಮಾಡ್ಬೇಕೀಗ. ಏ ಪರಕ ಅದು ಎಷ್ಟು ಜಿಪ್ಪುಣತನ ಮಾಡ್ತೀಯ ಪುಣ್ಯಾತ್ಗಿತ್ತಿ. ಅಲ್ಲ ಆ ಗುಡಿಗೆ ಪ್ರಸಾದ ಒಪ್ಪು ಈ ಗುಡಿ ಏನಾದ್ ಬಿಡ ದೇವ್ರಿಗೆ ಕೊಟ್ರಿ ಎಲ್ಲ ಕತಿ ಎಷ್ಟು ಮರಗತೀವ ಈ ನಮ್ನಿ ಮರಿಗೆ ನೀ ಮಾಡಿದ್ರೆ ಅದು ಪ್ರಯೋಜನಕ್ಕೆ ಬರ್ತದಂತ ಮಾಡಿ ಏನ. ಹೋಗಿ ಏನಾಗಲ್ಲ ದೇವ್ರಿಗೆ ಒಂದ್ರಷ್ಟು ಕೊಟ್ರೆ ಎರಡರಷ್ಟು ಹೊಳಿ ಬರ್ತೈತಿ. ಏನ್ ಕಳ್ಕೊಳ್ಳೋಂಥದ್ದು ಏನಿಲ್ಲ ಇದ್ರೊಳಗೆ ಏನ ಸುಮ್ಮನೆ ಇರ. ಆಯ್ತು ಮತ್ತೇನ್ ಮಾಡೋದವ ಸುಮ್ಮನೆ ಆಗ್ಬೇಕಲ್ಲ. ಆತಲಿಗೆ ಎಲ್ಲ ಸಮಸ್ಯೆ ಬಗೆಹರಿತ. ನಿರುಂಬ್ಳಾಗಿ ಮಗನ್ ಮದ್ವಿ ಮಾಡು, ಖುಷಿಲೇ ಮಾಡ ಏನ ತಲೆ ಕೆರ್ಸ್ಕೊಳಕ್ ಹೋಗ್ಬೇಡ. ಮಗನ್ ಮದ್ವಿ ದೌಡಾಗ್ಲಿ ಅಂತೇಳಿ ಏನ ಪ್ರಸಾದ ಹಂಚ ದೇವಿ ಗುಡಿ ತುಂಬ. ಆತಂಗಾರ ಬರ್ಲಾಗಿರ್ಜಿ. ಚಲೋದು ಯಾವ್ದಾರ ಒಂದು ದೌಡ್ ಸಂಬಂಧ ನೋಡಿ ಮದ್ವಿ ಮಾಡ್ಬೇಡ. ಹಂಗಾರ ದೊಡ್ಡ ಸಂಬಂಧನ ಹುಡುಕ್ಬೇಕ. ಅವ ಅದು ನಾನು ಅವ ಏನ್ಲ ಬಾಯ್ ಮುಚ್ಚ ನಡಿ ಬನ್ನಿ ಬರ್ತಾನೆ ನಡಿ. ಈಗ ನೋಡಿ ಊರಾಗ ಎಲ್ಲಾರ್ಗಿ ಗುಲ್ಲೆದ್ದತ್ತಲ್ಲ ಅದನ್ನ ಹೆಂಗ್ ಬಗೆಹರಿಸೋದಂತೆ ನಾ ಯೋಚನೆ ಮಾಡತ್ತೀನಿ. ಇವಂದ ಅವೇ ಅಂತ ಹೋಗು ನಾ ಎಲ್ಲ ನೋಡ್ತೇನೆ ಹೋಗು. ಅಲ್ಲವಾ ನಾನು ಇಷ್ಟಪಟ್ಟಿದ್ದೆ ಅಲ್ಲ ಅದೇನಾತು? ಗಿರ್ಜಿ ನಿನ್ ಮುಂದೆ ಕೇಳಾಕತ್ತೇನೆ ನೋಡುವ. ನನ್ನ ಮಗ ನಿನ್ನ ಮಗಳನ್ನ ಇಷ್ಟಪಟ್ಟಿದ್ದ. ಇದು ಏನಾತು ಸುದ್ದಿ ನೀನ ಹೇಳಂಗಾರ ನೋಡೋಣ. ಅವತ್ ನಾನು ನನ್ನ ಗಂಡ ಬಂದ್ವಿ ಗಿರ್ಜಿ. ಮಲೇಶಣ್ಣ ನೀವು ಬಂದ್ರೆ ಬೇಷ್ ಆತ್ ಬಿಡ. ಹಂಗಾರ ಮತ್ ನೀವು ಬಂದಾಗೊಮ್ಮೆ ನಾವು ಅವ್ರಿದ್ದಾಗೊಮ್ಮೆ ಬೇಡ. ಇಲ್ಲೇ ಗಿರ್ಜಿ ಮುಂದೆ ತೀರ್ಮಾನ ಆಗೈತಿ ನನ್ನ ಮಗಗೆ ಏನೂ ತೊಂದರೆ ಇಲ್ಲ ಆರಾಮದಾನ ಅಂತೇಳಿ. ಏನು ಈಗ ಹಂಗಾರ ನಿನ್ನ ಮಗಳನ್ನ ನನ್ನ ಮಗ ಇಷ್ಟಪಟ್ಟನಲ್ಲ ಮದ್ವಿ ಮಾಡಿಸೋದು ಬಿಡೋದು ನಿನ್ನ ಮಗಳು ಏನು ಉತ್ತರ ಹೇಳಿದ್ಲ ಮಲೇಶಣ್ಣ ನೀವೇ ಹೇಳ್ಬೇಕು. ಹೇಳಕ್ ಏನೈತ್ರಿ ಪರಕರ ಒಪ್ಪಿಗೆ ಕೊಡ್ಬೇಕಾದ್ರ ಅವ್ರಿ ಏನ್ರಿ. ನಾನಂತ್ರ ಈ ವಿಚಾರಕ್ಕೆ ಭಾಳ ತಲೆ ಹಾಕಿಲ್ರಿ. ಗಿರ್ಜಾ ನೀ ಹೆಂಗಂತಿ ನೋಡು ಹೆಂಗಂತಿ ನೀ ಏನು ಹೇಳ್ತಿ ಅವ್ರು ಹೇಳ. ಪರಕ ಕಿರಣ ಬೇಜಾರು ಮಾಡ್ಕೊಬೇಡಪ್ಪ. ಆಕಿಗೆ ಕೇಳಿದೆ ನಾನು ಓದ್ತೇನೆ ಇನ್ನೂ ನಮ್ಮ ಮದ್ವಿಗಿದ್ವಿ ಒಲ್ಲ ಮಾತಾಡಕ್ಕೆ. ಹಂಗಂದ್ಮೇಲೆ ನಾನಾರ ಏನು ಮಾಡಲಿ ಹೇಳಪ್ಪ. ಅವತ್ತು ಅಪ್ಪಾರ ಓದಿಸ್ತೀನಿ ಅಂತ ಹೇಳಿದ್ರು. ಹಾ ಹೌದು ಓದಿಸ್ತೀನಿ ಅಂತೇಳಿ ಹೇಳಿದ್ರು. ಅಲ್ಲ ನೀವು ಓದಿಸ್ತೀನಿ ಅಂದ್ರಿ ನಾವು ಅಂದ್ರೆ ಆಕಿ ಬೇಡ ಅಂತಂದ್ಲು. ಯಾಕಂದ್ರೆ ಮದುವೆ ಆದ್ಮೇಲೆ ಓದಕ್ಕಾಗಲ್ಲ ಮನಿ ಮಠ ಸಂಸಾರ ಅಂತ ಒಂದು ಜವಾಬ್ದಾರಿ ಅನ್ನೋದು ಬಂದ್ಬಿಡ್ತೈತಿ. ಓದಕ್ಕಾಗಲ್ಲ ಅದಕ್ಕೆ ಒಲ್ಲವ ಅಂತ ಅಂದ್ಲು. ಹಂಗಂದ್ಮೇಲೆ ನಾವು ಜುಲಿ ಮಾಡಿ ಮದುವೆ ಮಾಡಕ್ಕಲ್ಲ ಆಗಲ್ಲ ನೋಡಪ್ಪ. ಹೌದೌದು ಅದು ಕರೆಯೋಣ ಜುಲಿ ಮಾಡಿ ಮದುವೆ ಮಾಡ್ಕೊಳಕ್ಕಾಗಲ್ಲ. ಹಾ ಪರಕ ಅನ್ನೋದು ಕರೆಕ್ಟ್ ಐತಿ. ಪರಕ ಹಂಗಾರ ಬೇಡಲ್ಲ. ಬೇಡವಾ ಪಾಪ ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತ ಮಾಡಕ್ಕಿದೆ ನಿನ್ನ ಮಕ್ಳು ಆಟನು ಅಷ್ಟಕ್ಕೂ ಬಿಡಪ್ಪ 4 ದಿನದ ಬದುಕು ಇದು ಮತ್ತೆ ಆಮೇಲೆ ಇದು ಮಾಡ್ತಾರ ಅನ್ನಕ್ಕ 1000 ವರ್ಷ ಸಂಬಂಧ ಬೇಡ. ನೀ ಹೇಳೋದು ಬರಬರಿ ನೋಡು ಪರಕ. ಅದಕ್ಕೆ ಕಿರಣ ಹಂಗೆ ಮಾಡಬಾರ್ದಪ್ಪ. ಏನು ಬೇಡಪ್ಪ ಕಿರಣ ಹಂಗೆ ಬೇಡ. ಏನು ಹಂಗೆ ಮದುವೆ ಏನಾದ್ರು ನಾನು ಬಂದಿದ್ದಂಗೆ ಆಗ್ಬೇಕನ್ನೋದೇ ಆದರೆ ಆಗೈತೈತೆ ಇಲ್ಲಂದ್ರೆ ಇಲ್ಲ ಅಷ್ಟೇ. ಅದಕ್ಕೆ ನಾ ಹೇಳೋದಾದ್ರೆ ಈಗ ನೀನು ಕೇಳಕ್ಕೆ ಹೋಗ್ಬೇಡ ಏನಪ್ಪ. ಕಿರಣ ಗಿರ್ಜಿ ಏನೋ ಬೇಜಾರಾತಂತ ಕಾಣ್ತತಿ ನಾ ಹೊಕ್ಕೇನ್ ತಗೋ. ಹಬ್ಬ ಒಟ್ಟ ಹುಡುಗಿ ಏನಿಲ್ಲ ಆರಾಮದನ ಅಂತ ಆತಲ್ಲ ಬಿಡು ಹೋಲಿ ಹಂಗಾರ ಮತ್ತೇನೇನು. ಇನ್ನಾರ ಸಮಸ್ಯೆ ಬಗೆಹರಿತ ನಿಂದು ಈಗಾರ ಕೊಟ್ಟು ಲಗ್ನ ಮಾಡಕ್ ಒಪ್ಗೋ. ಚಲೋ ಸಂಬಂಧ ಹುಡುಗ ನೋಡಲೆ ಪಾಪ ಇಲ್ಲಿ ಮಠ ಹೇಳಕ್ ಬಂದೈತಿ. ಗಿರ್ಜಿ ಅರ್ಥ ಮಾಡ್ಕೋ. ಅವ್ರವ್ವನ ಸಲುವಾಗಿ ನೀನು ಏನು ಅವ್ರವ್ವನ ಸಲುವಾಗಿ ನೀ ಇಲ್ಲೆಲ್ಲ ಹಾಳು ಮಾಡ್ತಿ ಅರ್ಥ ಮಾಡ್ಕೊ. ಗಿರ್ಜಿ ನನಗೂ ಯಾಕೋ ಹಂಗೆ ಅನ್ನಿಸ್ತೈತಿ. ಯಾಕಂದರೆ ನೀ ಸುಮ್ಮನೆ ಅವ್ರವ್ ಹಂಗದಾಳ ಹಿಂಗದಾಳ ಅಂತೇಳಿ ಮದುವೆ ಮಾಡಲಿಲ್ಲ ಅಂದರೆ ನಮ್ಮ ಮಗಳು ಒಂದು ಒಳ್ಳೆ ಶ್ರೀಮಂತ ಮನೆ ಸೇರೋದು ತಪ್ತತ್ ನಾವು. ನಿಮ್ಗೆಲ್ಲ ಏನಾಗೈತಿ ಓದ್ಲಿಕ್ಕೆ ಓದಿ ಚಲೋತ್ತೇನು ಕೆಲಸ ತಗೊಲಿ. ಏನು ನೋಡ್ರಿ ಇಂಥ ಶ್ರೀಮಂತ ಸಂಬಂಧ ಎಷ್ಟು ಬರ್ತಾವ ಆಮೇಲೆ ಅಂತೇಳಿ. ಏನ ನಿನಗೆ ಹೇಳೋಕ್ಕಾಗಲ್ಲ ನಿನಗೆ ಹಂಗೆ ಅನಿಸುತ್ತಂಗೆ ಮಾಡು. ಅಷ್ಟು ಹೇಳಿರಿಲ್ಲ ಬಿಡ.
ನನಗೆ ಯಾವ ತಾಯಿನೂ ಮಗಳು ಹಾಳಾಗ್ಲಿ ಅಂತ ಬಯಸಲ್ಲ. ಏನ ಮಗಳು ಎಷ್ಟು ಉನ್ನತ ಸ್ಥಾನಕ್ಕೆ ಹೋಗ್ಕಳ, ಮಗಳು ಎಷ್ಟು ಚಲೋ ಆದ್ರೂ ಕಡಿಮೆನೇ ಇನ್ನು. ಏನ ನೀವು ಸುಮ್ಮನಿರಿ, ನಮ್ಗೆಲ್ಲ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ನಿನ್ನ ಹೆಂಡತಿ ಕೈ ಹಿರೇತನ ಕೊಟ್ಟು ದೊಡ್ಡ ತಪ್ಪು ಮಾಡಿಲ್ಲ ನೀನು. ಹಿರೇತನ ಅದನ್ನ ಕಾಯಿಗೆ ಹಿರೇತನ ಕೊಟ್ಟರೆ ಕಚೇರಿ ತುಂಬ ಹೇತಿತ್ತಂತ. ಹಂಗಾತಿಗೆ ಬಾಳೆ ಹಿರೇತನ ಕೊಟ್ಟು ಕುಂತಿ. ಆಕೆಗೆ ಏನು ಅನಿಸ್ತತೆ ಹಂಗಾಕಿ ಮಾಡೋದು. ಹೋಗ್ಲಿ ಬಿಡವ ಆತಾಗ ಏನಾರ ಮಾಡ್ಕೊಲಿ. ಋಣಾನ್ ಬಂದ ಎಲ್ಲಿರ್ತೈತಲ್ಲ ಅಲ್ಲೇ ಆಗುದು. ನಾನು ನೀನು ಅದೆಲ್ಲ ಅನ್ಕೊಂಡಂಗೆ ಆಗುದಿಲ್ಲ. ಬಗಾನ ಇವ್ರ ಮನೆಗೆ ಋಣ ಇದ್ರೆ ಹೆಂಗಾರ ಒಂದು ಏನಾರ ಒಂದು ಆಗತ್ತೈತೆ. ಹೋಲ್ ಸುಮ್ಮನೆ ಆಗೋಲಕ್ಕ. ಹೆಂಗಾರ ಒಂದು ಏನಾರ ಒಂದು ಅಂದ್ರೆ ಎಲ್ಲಕ್ಕವು ಇಲ್ಲ ಕುಂತೀಯ? ಇಲ್ರಿ, ಅದಕ್ಕೆ ಹೊತ್ತಾತು. ಯಾಕ ಇನ್ನ ಬಂದೇ ಇಲ್ಲ ಒಂದನ, ಅದಕ್ಕೆ ಯಾಕೆ ಏನಾತಂತ ನೋಡಾಕತ್ತಿದ್ದೆ. ಬರ್ತಾಳ ಬಿಡ, ಕಾಲೇಜ್ಗೆ ಹೋಗ್ಯಾಳ. ಏನ್ ಸಣ್ಣಕಿನಾಕಿ ಅಂದಂಗ ನೀನಂತೇಳಿ ಒಂದು ವಿಚಾರ ಹೇಳ್ಬೇಕಿತ್ತ. ಏನು? ಏನ್ ಅನ್ನಕ್ಕೆ ಏನಿಲ್ಲ. ಒಂದನಂದು ಈ ವರ್ಷ ಓದ್ ಮುಗಿತೈತಿ. ಮುಂದ್ಲ ವರ್ಷದಿಂದ ಏನ ನೌಕರಿ ಮಾಡ್ತಾಳೋ ಏನ ಮದ್ವಿ ಮಾಡ್ಕೊಡ್ಬೇಕು ಅಂತ. ಆಕಿನ ಕೇಳ್ರಿ, ನೌಕರಿ ಮಾಡ್ತಾಳ ಮದ್ವಿ ಮಾಡ್ಕೋತಾಳ ಅಂತೇಳಿ ನಾವ್ ಹೇಳಿದ್ದಕ್ಕತೆ. ಆಕಿ ತಿಳಿದಿದ್ದ ಆಕಿ ಮಾಡೋದು. ಅದಕ್ಕೆ ಈಗಿನ ಹುಡುಗಿಯಾರ ಎಲ್ಲಾರು ಹಂಗ ಮತ್ತ ಆಕಿ ತಿಳಿದಿದ್ದ ಅವ್ರು ತಿಳಿದಿದ್ದ ಅವ್ರು ಮಾಡ್ತಾರ. ಏನ ಅವ್ರಿಗೂ ನಾವ್ ಹಿಂಗೆ ಇರ್ಬೇಕು, ಹಿಂಗ ಬದುಕ್ಬೇಕು ಅಂತೇಳಿ ಬಾಳ ಯೋಚನೆಗಳು ಇರ್ತಾವ. ಅಯ್ಯೋ, ನಮ್ ಕಾಲದಾಗ ಹಿಂಗಿತ್ತೇನ್ರಿ? ಇಲ್ಲ, ದೊಡ್ಡವ್ರ ಏನ್ ಹೇಳ್ತಾರ ಅದನ್ನೇ ಮಾಡ್ಬೇಕು. ಈಗ ಅದಾಗ್ಲಿ, ಹೆಂಗ ಮುಂದಿನ ವರ್ಷ ಮದ್ವಿ ಮಾಡ್ಬಿಡನ್ನಂಗಾರ. ಅಲ್ರಿ, ಅಕ್ಕಿ ಮದ್ವಿ ಏನ್ ಅರ್ಜೆಂಟ್ ಐತಿ? ಮೊದಲು ಅವ್ರ ಅಣ್ಣಂದಾಗ್ಲಿ. ಅಂದ್ರ ನನ್ ಮಗ್ ಒಂದ್ ಕನ್ನೆ ತಂದ್ ಮೊದಲು ಮದ್ವಿ ಮಾಡ್ರಿ, ಆಮೇಲೆ ಕಿದ್ ಮಾಡಿದ್ರಾತ. ನಡಿ ನೀ ಮೊದ್ಲ. ಅಣ್ಣ, ಎಲ್ಲದಕ್ಕೂ ಯಾಕಂತ ತಪ್ಪು ತಿಳ್ಕೊಂತಿ? ನಂಗೆಲ್ಲ ಗೊತ್ತೈತಿ, ನೀನ್ ಮೊದ್ಲು ನಡಿ. ಏನಿದೇನ ಬಾಯ್ ಮಾಡ್ಕೊತ ಬರತ್ತವ? ಅಪ್ಪ ಮೊದ್ಲಿಕ್ಕಿಗೊಂದ್ ಮದ್ವಿ ಮಾಡ. ಯಾಕೋ ಏನಾತ ಎಷ್ಟು ಸಲ ಹೇಳಿಪ್ಪ ನೀನ ಆ ಮನಿಯವ್ರ ಕೂಟ್ ಮಾತಾಡ್ಬೇಡ ಅಂತೇಳಿ. ಮತ್ತು ಆ ಮನಿ ಇವ್ರು ಅದಾರಲ್ಲ, ಅವನು ಮಾಮ, ಬಾಯಾಗ ಬರ್ತಿಲ್ಲಲ್ಲಪ್ಪ ಅವನ ಹೆಸರು, ಅವ್ನ್ ಮೂರನೇದವನು, ಅವನ ಜೊತೆಗೆ ಇಕ್ಕಿ ಮಾತಾಡ್ತದಾಳ. ಹೌದನ? ಅವ ಹಂಗೆ ಕಂಡ ಮಾಮ ಮಾತಾಡ್ಸಿದೆ ಅಷ್ಟೇ. ಅದ್ ಬಿಟ್ರಿ ಏನಾತ? ಇವ್ ಎಲ್ಲದಕ್ಕೂ ಬಂದ್ಬಿಡ್ತಾನ ಹಂಗೆ ಓಡಿ. ಅವ್ ಹೇಳಾತನಿಲ್ಲ ಮಾತಾಡ್ಸ್ಬೇಡ ಅಂತೇಳಿ. ಮತ್ತೇನ್ ನಿನ್ ಕೆಲಸ? ಇಷ್ಟಕ್ಕೂ ಅವ್ರೇನ್ ನಮ್ಮನ್ ಮಾತಾಡ್ಸಿ ಏನ್ ಆಗ್ಬೇಕಾಗಿಲ್ಲ. ಅವ್ರು ನೋಡಿದ್ರೆ ನಿಜವಾಗ್ಲೂ ಅವ್ರ ನೆರಳು ಬೀಳಿಸ್ಕೋಬಾರ್ದು ನಮ್ಮ ಮೈ ಮೇಲೆ. ಅಂತ ಜನ ಅವ್ರು, ಗೊತ್ತೈತಿ? ನನ್ಗೇನ್ ತುಸ ಅನ್ಯಾಯ ಮಾಡಿಲ್ಲ ಅವ್ರು. ಆ ಮನಿ ಇಲ್ಲೋಡಿಲಿ, ಆಕಿ ನಮ್ಮ ಅತ್ತಿಗೆ ಮಗಳಲ್ಲ, ಆಕಿ ಕೈಯಾಗ ಯಾರು ಬದುಕಕ್ ಸಾಧ್ಯ ಇಲ್ಲ. ನೀನು ಹೇಳ್ತಾ ಇದೀನಿ ಕೇಳು. ಆ ಮನಿ ಬಗ್ಗೆ ಏನಾರ ವಿಚಾರ ಮಾಡಿದೆ ಅಂದ್ರೆ ಮತ್ತೆ ನನ್ನ ಕಡೆ ಉಳಿಯಲ್ಲ ನೀನು. ಅವ ಏನಿಲ್ಲವ, ಅದು ಮಾಮನ್ ಮಾತಾಡ್ಸಿದೆ ಅಷ್ಟೇ. ಅಪ್ಪ ಮಾತಾಡ್ಸಿದೆ ಅಂತಳ. ನಾಳೆ ಯಾರ 4 ಮಂದಿ ನೋಡಿದ್ರೆ ಇವ್ರಿಬ್ರು ನಡುವೆ ಏನೋ ಆಯ್ತಂತ ತಿಳ್ಕೊಳಂಗಿಲ್ಲನ. ತಿಳ್ಕೊಳ್ಳೋದು ಒತ್ತಟಿಗೆ ಹೋಗ್ಲಿ. ನಾಳೆ ಇವಳು ಮದ್ವಿಗೆ ಅದು ಎಫೆಕ್ಟ್ ಆಕೈತಿ. ಇನ್ನೂ ಈಗೀಗ ಅರ್ಥ ಆಗೋಲ್ತಿದೆಲ್ಲ. ನೋಡಮ್ಮ, ಹೇಳ್ತಾ ಇದೀನಿ, ಇದ ಫಸ್ಟ್ ಇದ ಲಾಸ್ಟ್. ಈ ಹಿಂದೂ ಬಾಸಲ ಹೇಳೇನಿ ನಾನು. ಮತ್ ಅದನ್ನ ಮಾತಾಡಕ್ ನನಗಿಷ್ಟ ಇಲ್ಲ. ನೀನ್ ಇನ್ ಮೇಲೆ ಆ ಮನೆಯನ್ನೋರ್ ಕೂಟ ಮಾತಾಡಂಗಿಲ್ಲ ಅಷ್ಟೇ. ಮಾತಾಡಿದ್ರೆ ನಾ ಅಂತೂ ಜೀವನದರ್ಸ್ಲೇ ಇರಂಗಿಲ್ಲ. ಹೇಳ್ತಾ ಇದೀನಿ ಈಗ, ನನ್ ಮೇಲೆ ಆಣಿ, ತಿಳ್ಕೊ. ಅಯ್ಯೋ ದೇವ್ರೆ, ಅದಕ್ಕೆ ನೀವ್ ಯಾಕ್ರಿ ಆಣಿ ಇಟ್ಕೋಬೇಕು? ಯಾಕಂದ್ರ ನನಗ ನನ್ನ ಹಠಾನೇ ಮುಖ್ಯ, ನನ್ನ ಮಾನ ಮರ್ಯಾದಿನೇ ಮುಖ್ಯ. ಕೇಳಿಸ್ಕೊಂಡೇನ ನಿಮ್ಮ ಅಪ್ಪ ಏನ್ ಹೇಳಿದೆ ಅಂತೇಳಿ? ಇನ್ನೊಮ್ಮೆ ಅವ್ರ ಕೂಟ್ ಮಾತಾಡ ಅಷ್ಟ. ಹೇಳಕತ್ತೇನಿ, ನಿಮ್ಮ ಅಪ್ಪ ಇಲ್ಲಂದ್ರೆ ನಾನು ಬದುಕಂಗಿಲ್ಲ. ನಮ್ಮಿಬ್ರು ಸಾಯಿಸೋದು ಹೆಂಗಿರ್ಬೇಕಂತೈತಿಯ ಇರಂಗಾರ. ಅಲ್ಲ, ನಾನು ಏನ್ ಮಾಡ್ಬಾರ್ದು ಮಾಡ್ದೆ ಅಂತೇಳಿ ಇವ್ರು ಇಷ್ಟೊಂದೆಲ್ಲ ಬಾಯ್ ಮಾಡಕತ್ತಾರ. ಇದೊಂದು ಅದನ್ನ ತಗ ಅರ್ಥ ಆತಿರ್ಲಿಂಗ. ಮಾತಾಡ್ಬೇಡ ಅಂದ್ಮೇಲೆ ಮಾತಾಡ್ಬೇಡ ಅಷ್ಟೇ. ಚಲೋದಿ ಜಗಳ ಹಚ್ಚಕ್ ನೀನು ಒಬ್ಬ ಅಣ್ಣ. ನಾನು ಏನು ಮಾಡಿಲ್ಲ ಅಂದ್ರೆ ಸುಮ್ನೆ ಹಂಗಾತ ಹಿಂಗಾತ ಅಂತ ಹೇಳ್ಕೊಡ್ತೀಯನ? ಆತ, ನಾ ಈಗ ಹೇಳ್ತೇನೆ ಕೇಳ. ನಾ ಅವನ್ನೇ ಲವ್ ಮಾಡ್ತೀನಿ, ಅವನ್ನೇ ಮದುವೆ ಮಾಡ್ಕೊತೀನಿ. ಏನ್ ಮಾಡ್ತಿ? ಏನ ಇಷ್ಟಿರ್ಬೇಕು ನಿಂಗೆ ಸೊಕ್ಕ? ಹೇಳ್ತೇನೆ, ಅಪ್ಪನ ಮುಂದೆ ಹೇಳ್ತೇನೆ. ಹೇಳ್ಕೊ ಹೋಗು. ನೀ ಅತಿಯಾಗಿ ನನಗೆ ಹೊಳ್ಳೊಳ್ಳು ಬಂದು ನೀ ಅವನ ಜೊತೆಗೆ ಯಾಕೆ ಕುಂತಿ, ಇವನ್ ಜೊತೆಗೆ ಯಾಕೆ ಕುಂತಿ, ನೀ ಅವನ ಜೊತೆಗೆ ಏನೋ ಮಾಡಾತಿ, ನಿಂದೇನೋ ಇರ್ಬೇಕು ಅಂತ ಹೊಳ್ಳೊಳ್ಳು ಅಂದ್ರೆ ನಾ ಅದನ್ನೇ ಮಾಡೋದು. ನನ್ನ ಮನಸ್ನಾಗ ಮಾವನ ಬಗ್ಗೆ ಹಂಗೇನಿಲ್ಲ. ಅವ್ರಿಗೂ ನನ್ನ ಮದುವೆ ಮಾಡ್ಕೋಬೇಕಂತ ಏನೂ ಇಲ್ಲ. ಏನ ಅಂದ್ಮೇಲೆ ತಿಳ್ಕೊ ಸ್ವಲ್ಪರ. ಇಲ್ಲೋಡ, ಹೊಳ್ಳೊಳ್ಳೆ ಅಕ್ಕಿಗೆ ನೀನು ಈ ರೀತಿ ಏನು ಹೇಳಕ್ ಹೋಗ್ಬೇಡ. ನಿಂದ ಅವಂದು ಏನೋ ಐತಿ, ಅದಕ್ಕೆ ನೀವು ಮಾತಾಡ್ತೀರಿ, ಈ ತರ ಏನು ಹೇಳ್ಬೇಡ. ಒಂಥರ ಅದು ಹೆಂಗಾಕತ್ತಂದ್ರ, ಈಗ ತಪ್ಪು ಮಾಡದೆ ಇರೋರಿಗೆ ನೀ ತಪ್ಪು ಮಾಡಿ ಮಾಡ್ತಾ ಇದಿ ಅಂದ್ರೆ ತಪ್ಪೇ ಮಾಡ್ತಾರ ಅವ್ರು. ಅದಕ್ಕೆ ಈಗ ಅವ್ರಿಬ್ರು ನಡಿಕೆ ಅಂತದೆಲ್ಲ ಏನಿಲ್ಲ. ಮೊನ್ನೆ ಅವಂಗ ಕಣ್ಣೆ ನೋಡಕ್ ಹೋಗಿದ್ರು. ಏನ ಮಾವ ಅಂತ ಸಿಕ್ಕಾನ ಮಾತಾಡ್ಸಿರ್ಬೇಕಷ್ಟೇ. ನೀ ಹೊಳ್ಳೊಳ್ಳೆ ಅವ್ರ ಜೊತೆ ಇದ್ರೊಳಗೆ ಇಂಟರ್ವ್ಯೂ ಆಗೋದು, ಏನು ಹೊಳ್ಳೊಳ್ಳೆ ಅವ್ರದ್ರಾಗ ನೀನು ಹೋಗಿ ನಿಮ್ಮಿಬ್ರದ್ದು ಏನಾಯ್ತು ಅದಕ್ಕೆ ಕುಂತೀರಿ ಅನ್ನೋದು, ಇದೆಲ್ಲ ಮಾಡ್ಬೇಡ, ಸುಮ್ಮನೆ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 9008899112